ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ನಿಮಗೇನಾದರೂ ಈ ರೀತಿ ರಿಬ್ಬನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ಬೇರೆ ಮೆಟೀರಿಯಲ್ಸ್ ಕೂಡ ಲಿಂಕ್ ಹಾಕಿರ್ತೀನಿ. ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ, ಹಾಗೆ ಆರ್ಡರ್ ಮಾಡಿ ತಗೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಲಾಕ್ ಮಾಡ್ಕೋಬೇಕು. ಇದು ವಿತೌಟ್ ಕುಚ್ಚು ಡಿಸೈನು. ನಿಮಗೆ ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಹಾಕೋಬಹುದು. ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಈ ಡಿಸೈನ್ನ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ 2 ಸಲ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನ ಸೇರಿಸ್ಕೊಂಡು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು. 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆರಡರಲ್ಲಿ 1 ಮಾಡ್ಕೋಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಡಿಸೈನು. ಇವಾಗ ನಾವು ಚೈನ್ ತಗೋಬೇಕು. ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಆದಮೇಲೆ ಇಲ್ಲಿ ಡಬಲ್ ಕ್ರೋಶ ತಗೊಂಡ್ವಲ್ಲ, ಈಗ ಈ ಬೀಡ್ ಸುತ್ತ ಕವರ್ ಆಗೋ ಥರ ಒಂದು 5 ಚೈನ್ಗಳನ್ನು ತಗೋಬೇಕಾಗುತ್ತೆ. 1 2 3 4 5 5 ಇಲ್ಲ ಅಂದರೆ 4 ಚೈನ್ನ ತಗೋಬಹುದು. ನೋಡಿ, ಇದನ್ನ ಇಲ್ಲಿ 2 ಸಲ ಲಾಕ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್, ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬೀಡ್ ಸುತ್ತ ಚೈನ್ ಬರುತ್ತೆ. ಈಗ ಇಲ್ಲೇನು ಚೈನ್ ತಗೊಂಡಿದ್ದೀವಲ್ಲ 5 ಚೈನು, ಅದರೊಳಗಡೆ ಹೋಗಿ ಒಂದು ಸಲ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಸಲ ಲಾಕ್ ಮಾಡಿಕೊಂಡೆ, ಹಾಗೆ 2 ಸಲ ಮತ್ತು 3 ಸಲ. 3ನೇ ಸಲ ಲಾಕ್ ಮಾಡಬೇಕಾದ್ರೆ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇಲ್ಲಾಂದ್ರೂ ಡೈರೆಕ್ಟಾಗಿ ನಾವು ಅಲ್ಲಿ ಸಿಂಗಲ್ ಕ್ರೋಶ ತಗೋಬೋದು. ಈಗ ಮತ್ತೆ 3 ಸಲ ನಾವಿಲ್ಲಿ ಸಿಂಗಲ್ ಕ್ರೋಶನ ತಗೋಬೇಕು. 1 2 3. ನೋಡಿ, ಈ ರೀತಿ ಟೋಟಲ್ ಆಗಿ ಇಲ್ಲಿ 6 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಸೆಂಟರ್ ಗ್ಯಾಪಲ್ಲಿ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಈಗ ಇಲ್ಲಿ ಏನು ಕಂಬ ತಗೊಂಡಿರ್ತೀವಲ್ವಾ, ಇಲ್ಲಿ ಗ್ಯಾಪಲ್ಲಿ ಒಂದ್ಸಲ ಎಲ್ಲಾದರೂ ಆಗುತ್ತೆ, ಆ ಕಡೆ ಆದರೂ ಆಗುತ್ತೆ, ಈ ಸೈಡ್ ಆದರೂ ಆಗುತ್ತೆ. ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ. ಇದಾದಮೇಲೆ 2 ಚೈನ್ನ ತಗೊಳ್ತಾ ಇದ್ದೀನಿ. 2 ಚೈನ್ನ ತಗೊಂಡು ಈಗ ನಾವು ಕಂಬಗಳನ್ನು ತಗೋಬೇಕು, ಡಬಲ್ ಕ್ರೋಶನ. ನೋಡಿ, ಇದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಇಲ್ಲೇನು ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ, ಈ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಇದನ್ನೇ ಒಂದು ಬೇಸ್ ಲೈನ್ ಥರ ತಗೊಂಡು ಅದಕ್ಕೇನೆ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು. 2 ಚೈನ್ ತಗೊಂಡೆ, ಈಗ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಒನ್ 2 3. ಇದೇ ಥರ ಒಂದು 6 ಇಲ್ಲಾಂದರೆ 8 ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬಹುದು. ಐದಾಗಿದೆ. 6 7 8. ಈ ರೀತಿ 8 ಡಬಲ್ ಕ್ರೋಶಗಳನ್ನು ತಗೊಂಡು ನಾವೊಂದು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು. ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಡಿಫ್ರೆಂಟ್ ಆಗಿ ಬರುತ್ತೆ ಡಿಸೈನು. ಈ ರೀತಿಯಾಗಿ ಆರ್ಚ್ ಕಾಣಿಸುತ್ತೆ. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನಿಮಗೇನಾದರೂ ಈ ಥರ ಒಂದು ಆರ್ಚ್ ಆದಮೇಲೆ ಕುಚ್ಚಬೇಕು ಅಂತ ಹೇಳಿದ್ರೆ ಅಲ್ಲಿ 4 ಚೈನ್ನ ತಗೋಬೋದು.
ಇಲ್ಲ ಅಂದರೆ ಡಿಸೈನ್ನ ನಾನು ಯಾವ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಥರ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಲಾಕ್ ಮಾಡಿದೆ ಅಲ್ವಾ, ಇನ್ನೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡರ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು. ಇದಾದಮೇಲೆ 5 ಚೈನ್ ಬರುತ್ತೆ. 1 2 3 4 5 ಈ ರೀತಿ 5 ಚೈನ್ನ ತಗೊಂಡು ಇದನ್ನು 2 ಸಲ ಸಿಂಗಲ್ ಕ್ರೋಶದಲ್ಲಿ ಏನು ಲಾಕ್ ಮಾಡಿದ್ವಿ ಆ ಸೆಂಟರ್ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ನಾವು ಈ 5 ಚೈನ್ ಸುತ್ತಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಟೋಟಲ್ ಆಗಿ ಒಂದು 6 ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಸೆಂಟರ್ ಗ್ಯಾಪಲ್ಲಿ ಒಂದು ಬೀಡ್ಸ್ ಬರುತ್ತೆ. ನೋಡಿ ಈ ರೀತಿ 3 ಸಲ ನಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ. ಇವಾಗ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಬೇಕು ಅಂದರೆ ಬೀಡ್ಸ್ನ ಕೂಡ ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೇ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೋದು. 3 ಸಲ ಲಾಕ್ ಮಾಡಿ ಆದಮೇಲೆ ಇಲ್ಲಿ ಕಂಬ ಏನು ತಗೊಂಡಿರ್ತೀವಲ್ವ ಆ ಗ್ಯಾಪ್ ಒಂದು ಆ ಕಡೆ ಇಲ್ಲ ಈ ಕಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ನಾವು ಆರ್ಚ್ನ ಮಾಡ್ಕೊಳ್ಳೋದು. 2 ಚೈನ್ನ ತಗೊಂಡು ಇಲ್ಲೇನು ಕಂಬ ತಗೊಂಡಿರ್ತೀವಿ ಅದಕ್ಕೇನೆ 6 ಇಲ್ಲ ಅಂದರೆ 8 ಡಬಲ್ ಕ್ರೋಶಗಳನ್ನು ನಾವು ತಗೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟಿಫ್ ಆಗಿ ನಿಲ್ಲುತ್ತೆ. ಹಾಗೆ ಸಿಂಗಲ್ ಸ್ಟೆಪ್ಪಲ್ಲಿ ಆಗುವಂಥ ಡಿಸೈನ್ ಇದು. ವಿತೌಟ್ ಕುಚ್ಚು ಅಂತ ಈ ಡಿಸೈನ್ನ ಮಾಡಿರೋದು. ಲಾಸ್ಟಲ್ಲಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಒಂದೊಂದು ಆರ್ಚ್ ಆದಮೇಲೆ 4 ಚೈನ ತಗೊಂಡ್ರೆ ಆಯಿತು. ಇಲ್ಲಿ ಲಾಸ್ಟಲ್ಲಿ 2 ಇಲ್ಲ ಅಂದರೆ 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬಾ ಈಸಿ. ಸ್ಲ್ಯಾಂಟಿಂಗ್ ಆರ್ಚೆ ಇದು, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಡಿಸೈನು. ಒಂದು ಸ್ಯಾರಿಗೆ ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ. ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದರೆ ಪ್ರತಿ ಆರ್ಚ್ ಆದಮೇಲೆ ಕೂಡ 4 ಚೈನ ತೊಗೋಬೋದು, ಇಲ್ಲಾಂದರೆ 3 ಇಲ್ಲ 4 ಆರ್ಚ್ಗಳಾದಮೇಲೆ ಕುಚ್ಚಬೇಕು ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ನೋಡಿ ಸಿಂಪಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಹೊಸ ರೀತಿಯಾಗಿ ಟ್ರೈ ಮಾಡಿದ್ದೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 400 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.